ಇವತ್ತು ವಿಜ್ಞಾನದ ಕಡೆಯ ಪಾಠ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಅಂತಕ್ಕಂಥ ಪಾಠದ ಒಟ್ಟು ನಾನಿಲ್ಲಿ 32 ಬಹು ಆಯ್ಕೆ ಪ್ರಶ್ನೆಗಳನ್ನು ತಂದಿದ್ದೀನಿ. ಇಷ್ಟಾದರೆ ಸೈನ್ಸ್ ಸಿಲೆಬಸ್ ಕವರ್ ಆಯಿತು. ಬಟ್ ಆದರೂ ಕೂಡ ಕೆಲವು ಪಾಠದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಮತ್ತು ನಾವು 200 MCQ ಸೀರೀಸ್ಗಳನ್ನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಅದನ್ನು ಕೂಡ ನಾವು ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ. ಸೊ ದಯಮಾಡಿ ವಿಡಿಯೋಗಳನ್ನು ನೋಡಿ. ತಾವು ವಿಡಿಯೋಗಳನ್ನು ನೋಡಿದರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಅಷ್ಟೇ ಅಲ್ಲದೆ ಹೊಸಬರಾಗಿದ್ದರೆ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ ಎರಡು ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಒತ್ತಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಸೊ ಶುರು ಮಾಡೋಣ. ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಅಂತಕ್ಕಂಥ ಪಾಠದಲ್ಲಿ ಒಟ್ಟು 32 ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ 1, ಕೆಳಗಿನವುಗಳಲ್ಲಿ ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣ ಇದಾಗಿದೆ. ಪರ್ವತಗಳು, ಮರುಭೂಮಿಗಳು, ಸಾಗರಗಳು, ಅರಣ್ಯಗಳು. ಸರಿ ಉತ್ತರ ಅರಣ್ಯಗಳು. ಪ್ರಶ್ನೆ 2, ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯ ಮುಖ್ಯ ಉದ್ದೇಶ ಏನು? ಕೈಗಾರಿಕೆಗಳ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ, ಮಾನವ ಸಂಪನ್ಮೂಲದ ಅಭಿವೃದ್ಧಿ, ಜೀವ ವೈವಿಧ್ಯತೆಯ ಉಳಿವು. ಸರಿ ಉತ್ತರ ಜೀವ ವೈವಿಧ್ಯತೆಯ ಉಳಿವು. ಪ್ರಶ್ನೆ 3, ಗಂಗಾ ಕಾರ್ಯ ಯೋಜನೆಯ ಮುಖ್ಯ ಉದ್ದೇಶ ಏನು? ನದಿ ನೀರಿನ ಗುಣಮಟ್ಟ ಹೆಚ್ಚಿಸುವುದು, ತ್ಯಾಜ್ಯಗಳನ್ನು ನೀರಿಗೆ ಸೇರದಂತೆ ತಡೆಯುವುದು, ಅರೆಬೆಂದ ಶವಗಳನ್ನು ನೀರಿಗೆ ಹಾಕದಂತೆ ತಡೆಯುವುದು, ಮೇಲಿನ ಎಲ್ಲವೂ. ಸೊ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಅದು ನದಿ ನೀರಿನ ಗುಣಮಟ್ಟ ಹೆಚ್ಚಿಸುವುದು, ತ್ಯಾಜ್ಯಗಳನ್ನು ನೀರಿಗೆ ಸೇರದಂತೆ ತಡೆಯೋದು ಮತ್ತು ಅರೆಬೆಂದ ಶವಗಳನ್ನು ನೀರಿಗೆ ಹಾಕದಂತೆ ತಡೆಯೋದು. ಪ್ರಶ್ನೆ 4, ಕರುಳಿನಲ್ಲಿರುವ ಈ ಬ್ಯಾಕ್ಟೀರಿಯಾದ ಗುಂಪು ಗಂಗಾ ನದಿ ನೀರಿನಲ್ಲಿ ಹೆಚ್ಚಾಗಿ ಕಂಡು ಬಂದಿದ್ದು ನೀರಿನ ಗುಣಮಟ್ಟ ತೀರಾ ಕಳಪೆಯಾಗಿರುವುದನ್ನು ಸೂಚಿಸುತ್ತದೆ. ಲ್ಯಾಕ್ಟೋಬ್ಯಾಸಿಲಸ್, ಕೋಲಿಫಾರ್ಮ್, ರೈಜೋಬಿಯಂ, ಗೋನೋರಿಯೋ. ಸೊ 4ರ ಸರಿ ಉತ್ತರ ಇತ್ತು ಕೋಲಿಫಾರ್ಮ್ ಅಂತಕ್ಕಂಥದ್ದು. ಏನಾಗದಪ್ಪ ಅಂದ್ರೆ ಈ ಗಂಗಾ ನದಿ ನೀರಿನಲ್ಲಿ ಹೆಚ್ಚು ಕಂಡು ಬಂದಿದ್ದು ಸೊ ನೀರು ಕಳಪೆ ಅಂತ ಸೂಚಿಸಿದೆ. ಪ್ರಶ್ನೆ 5, ಕಟ್ಟಗಳು ಈ ರಾಜ್ಯದ ನೀರು ಕೊಯ್ಲಿನ ಪುರಾತನ ಮಾದರಿಗಳಾಗಿವೆ. ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ. ಸರಿ ಉತ್ತರ ಕರ್ನಾಟಕ. ಪ್ರಶ್ನೆ 6, ನೀರು ಕೊಯ್ಲಿನ ಮುಖ್ಯ ಉದ್ದೇಶ ಏನು? ನೀರಾವರಿ ವ್ಯವಸ್ಥೆ ಬಲಪಡಿಸುವುದು, ಮೀನು ಸಾಕಾಣಿಕೆ ಮಾಡುವುದು, ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವುದು, ಕೈಗಾರೀಕರಣವನ್ನು ಬಲಪಡಿಸುವುದು. 6ರ ಸರಿ ಉತ್ತರ ಅಂತರ್ಜಲವನ್ನು ಹೆಚ್ಚಿಸೋದೇ ನೀರು ಕೊಯ್ಲಿನ ಮುಖ್ಯ ಉದ್ದೇಶ. 7, ಸಮತಟ್ಟಾದ ಭೂಪ್ರದೇಶಗಳಲ್ಲಿ ಖಾದೀನ್ ಒಡ್ಡುಗಳನ್ನು ನಿರ್ಮಿಸೋದ್ರಿಂದ ಆಗ್ತಕ್ಕಂಥ ಅನುಕೂಲಗಳನ್ನು ಕೇಳಿದ್ದಾರೆ. ಅಂತರ್ಜಲ ಮಟ್ಟ ಕಡಿಮೆ, ಜಲಮಾಲಿನ್ಯ, ಸಮೀಪ ಪ್ರದೇಶದ ಸಸ್ಯಗಳ ಅಧಿಕ ನೀರಿನಿಂದ ನಶಿಸ್ತವೆ, ಅಂತರ್ಜಲದ ಮಟ್ಟ ಹೆಚ್ಚಾಗುತ್ತದೆ. ನೆನಪಿಟ್ಕೊಳ್ಳಿ, ಸಮತಟ್ಟಾದ ಭೂಪ್ರದೇಶಗಳಲ್ಲಿ ಖಾದೀನ್ ಒಡ್ಡುಗಳನ್ನು ನಿರ್ಮಿಸೋದ್ರಿಂದ ಅಂತರ್ಜಲದ ಮಟ್ಟ ಹೆಚ್ಚಾಗ್ತದೆ. ಪ್ರಶ್ನೆ 8, ಅರಣ್ಯ ಸಂರಕ್ಷಣೆಯ ಪಾಲುದಾರರನ್ನಾಗಿ ಈ ಕೆಳಗಿನವುಗಳಲ್ಲಿ ಯಾರನ್ನು ಗುರುತಿಸಬಹುದು? ಸ್ಥಳೀಯ ಬುಡಕಟ್ಟು ಜನರು, ಅರಣ್ಯ ಇಲಾಖೆ ಕಾರ್ಖಾನೆಗಳ ಮಾಲೀಕರು, ಪರಿಸರ ಪ್ರೇಮಿಗಳು, ಮೇಲಿನ ಎಲ್ಲರೂ. ಸೊ 8ರ ಸರಿ ಉತ್ತರ ಇತ್ತು ಮೇಲಿನ ಎಲ್ಲರೂ. ಅಂದರೆ ಅರಣ್ಯ ಸಂರಕ್ಷಣೆ ಪಾಲುದಾರರಂದರೆ ಅದು ಸ್ಥಳೀಯ ಬುಡಕಟ್ಟು ಜನರಾಗಿರ್ಬೋದು, ಅರಣ್ಯ ಇಲಾಖೆಯವರು, ಕಾರ್ಖಾನೆಗಳ ಮಾಲೀಕರು, ಪರಿಸರ ಪ್ರೇಮಿಗಳು. ಪ್ರಶ್ನೆ 9, ಪಾತ್ರೆಗಳು ಅಥವಾ ಹಿಡಿಕೆ ಮುರಿದ ಲೋಟಗಳನ್ನು ಸಣ್ಣ ಸಸ್ಯಗಳನ್ನು ಬೆಳೆಸಲು ಮತ್ತು ಪಕ್ಷಿಗಳಿಗೆ ಆಹಾರ ಮನ್ನಿಸಲು ಬಳಸುವುದು 5 Rಗಳಲ್ಲಿ ಇದಕ್ಕೆ ಉದಾಹರಣೆ ಆಗಿದೆ. ಮರು ಉದ್ದೇಶ, ಮರುಚಕ್ರೀಕರಣ, ಮರುಬಳಕೆ, ಮಿತ ಬಳಕೆ. ಸೊ ಮರು ಉದ್ದೇಶ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಏನು ಪಾತ್ರೆ ಮತ್ತು ಹಿಡಿಕೆ ಮುರಿದ ಲೋಟಗಳಿರ್ತಾವಲ್ಲ ಅವುಗಳಲ್ಲಿ ಸಣ್ಣ ಸಸ್ಯಗಳನ್ನೇ ಬೆಳೆಸೋದಾಗಿರ್ಬೋದು ಅಥವಾ ಪಕ್ಷಿಗಳಿಗೆ ಆಹಾರವನ್ನು ಇಡ್ಲಿಕ್ಕೆ ಬಳಸೋದೇ ಮರು ಉದ್ದೇಶಕ್ಕೆ ಉದಾಹರಣೆ. ಪ್ರಶ್ನೆ 10, ಬಿರುಕು ಬಿಟ್ಟ ಮಣ್ಣಿನ ಪಾತ್ರೆ ಮರುಚಕ್ರೀಕರಣಕ್ಕಿಂತಲೂ ಮರುಬಳಕೆಗೆ ಉತ್ತಮ ವಿಧಾನ ಏಕೆ? ಶಕ್ತಿ ನಷ್ಟವಾಗುವುದಿಲ್ಲ, ಪರಿಸರ ಮಾಲಿನ್ಯವಾಗುವುದಿಲ್ಲ, ಖರ್ಚು ಕಡಿಮೆ, ಮೇಲಿನ ಎಲ್ಲವೂ. ಸರಿ ಉತ್ತರ ಮೇಲಿನ ಎಲ್ಲವೂ. ನೋಡಿ, ಬಿರುಕು ಬಿಟ್ಟ ಮಣ್ಣಿನ ಪಾತ್ರೆಗಳನ್ನು ಮರುಚಕ್ರೀಕರಣಕ್ಕಿಂತ ಮರುಬಳಕೆ ಮಾಡೋದ್ರಿಂದ ಶಕ್ತಿ ನಷ್ಟವಾಗುವುದಿಲ್ಲ, ಪರಿಸರ ಮಾಲಿನ್ಯ ಆಗುವುದಿಲ್ಲ, ಖರ್ಚು ಸಹಿತ ಕಡಿಮೆ. ಪ್ರಶ್ನೆ 11, ಜೈವಿಕ ವಿಘಟನೆ ಹೊಂದುವ ವಸ್ತುಗಳ ಮರುಚಕ್ರೀಕರಣಕ್ಕೆ ಒಂದು ಉತ್ತಮ ವಿಧಾನ ಯಾವುದು ಅಂತ ಹೇಳಿದ್ದಾರೆ. ಗುಂಡಿ ತೆಗೆದು ಹೂಳೋದು, ಸುಡೋದು, ರಸ್ತೆ ಬದಿಯಲ್ಲಿ ಎಸೆಯೋದು, ಚರಂಡಿಗೆ ಹಾಕೋದು. ನೋಡಿ, ಜೈವಿಕ ವಿಘಟನೆ ಹೊಂದುವ ವಸ್ತುಗಳ ಮರುಚಕ್ರೀಕರಣ ಏನಪ್ಪಾ ಅಂದ್ರೆ ಗುಂಡಿ ತೆಗೆದು ಹೂಳೋದು. 12, ದೊಡ್ಡ ಆಣೆಕಟ್ಟು ಕಟ್ಟೋದ್ರಿಂದ ಆಗ್ತಕ್ಕಂಥ ಸಮಸ್ಯೆ ಏನು? ಬೃಹತ್ ಪ್ರಮಾಣದ ಸಾರ್ವಜನಿಕ ಹಣಪೋಲು, ಜನವಸತಿ ಪ್ರದೇಶಗಳು ಮುಳುಗಡೆ ಆಗ್ತವೆ,
ಅರಣ್ಯ ಪ್ರದೇಶಗಳು ಮುಳುಗಡೆಯಾಗಿ ಜೀವ ವೈವಿಧ್ಯತೆ ನಾಶಕ್ಕೆ ಕಾರಣವಾಗುತ್ತದೆ. ಮೇಲಿನ ಎಲ್ಲವೂ. ನೋಡಿ, ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ಕಟ್ಟೋದ್ರಿಂದ ಆಗ್ತಕ್ಕಂಥ ಸಮಸ್ಯೆಗಳೇ ಇದೆ. ಸಾರ್ವಜನಿಕ ಹಣ ಪೋಲಾಗ್ತದೆ, ಜನವಸತಿ ಪ್ರದೇಶಗಳು ಮುಳುಗಡೆ ಆಗ್ತವೆ, ಆಮೇಲೆ ಜೀವ ವೈವಿಧ್ಯತೆ ಸಹಿತ ನಾಶ ಆಗ್ತದೆ. ಪ್ರಶ್ನೆ 13. ರಾಜಸ್ಥಾನದಲ್ಲಿ ಖಾದಿನ್ ಕೆರೆಗಳು, ನಾದಿಸ್ಗಳು ಕಂಡು ಬಂದರೆ ಮಹಾರಾಷ್ಟ್ರದಲ್ಲಿ ಏನು ಕಂಡು ಬರ್ತದೆ? ರಾಜಸ್ಥಾನ ರಾಜ್ಯದಲ್ಲಿ ಖಾದೀನ್ ಕೆರೆಗಳು ಮತ್ತು ನಾದಿಸ್ಗಳು ಕಂಡು ಬಂದರೆ ಮಹಾರಾಷ್ಟ್ರದಲ್ಲಿ ಕಂಡು ಬರೋದು ಏನು? ಬಾಂದಾರ್ಗಳು ಮತ್ತು ತಾಲ್ಗಳು, ಬುಂದೀಸ್ಗಳು, ಅಹರ್ಗಳು ಮತ್ತು ಪೈನ್ಗಳು, ಕುಲ್ಸ್ಗಳು. 13ರ ಸರಿಯಾದ ಉತ್ತರ ಇದೆ ಬಾಂದಾರ್ಗಳು ಮತ್ತು ತಾಲ್ಗಳು. 14. ಒಮ್ಮೆ ಮಾತ್ರ ಬಳಸಬಹುದಾದ ಪ್ಲಾಸ್ಟಿಕ್ ಚೀಲಗಳನ್ನು ತಿರಸ್ಕರಿಸುವುದು 5 Rಗಳಲ್ಲಿ ಈ ವಿಧಾನ ಆಗಿದೆ. ಮರು ಉದ್ದೇಶ, ಮರುಚಕ್ರೀಕರಣ, ನಿರಾಕರಣೆ, ಮಿತ ಬಳಕೆ. 14ರಲ್ಲಿ ತಿರಸ್ಕರಿಸುವುದು ಅಂದರೆ ನಿರಾಕರಣೆ ಬರ್ತದೆ. 15. ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ನಿರ್ವಹಿಸುವುದರಿಂದ ಸುಸ್ಥಿರ ಅಭಿವೃದ್ಧಿ ಸಾಧ್ಯ ಅಂತ ಹೇಳ್ತಾರೆ? ಕೈಗಾರಿಕೆಗಳು, ಬೆಳೆಗಳು, ಮರಗಳು, ನೈಸರ್ಗಿಕ ಸಂಪನ್ಮೂಲಗಳು. ಓಕೆ, ಈ ನೈಸರ್ಗಿಕ ಸಂಪನ್ಮೂಲಗಳ ಸರಿಯಾಗಿ ನಿರ್ವಹಣೆ ಮಾಡಿದರೆ ಸುಸ್ಥಿರ ಅಭಿವೃದ್ಧಿ ಸಾಧ್ಯ ಆಗುತ್ತೆ. ಪ್ರಶ್ನೆ 16. ಗಣಿಗಾರಿಕೆಯು ಪರಿಸರ ನಾಶಕ್ಕೆ ಕಾರಣವಾಗಿದೆ ಏಕೆ? ಅದು ಫಲವತ್ತಾದ ಮಣ್ಣನ್ನು ಹಾಳು ಮಾಡ್ತದೆ, ಧೂಳಿನಿಂದ ವಾಯು ಮಾಲಿನ್ಯ ಉಂಟು ಮಾಡ್ತದೆ, ಲೋಹೋದ್ಧರಣದಲ್ಲಿ ಅಪಾರ ಪ್ರಮಾಣದ ತ್ಯಾಜ್ಯ ಬಿಡುಗಡೆ ಮಾಡ್ತದೆ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಇತ್ತು ಮೇಲಿನ ಎಲ್ಲವೂ. ನಾವು ಗಣಿಗಾರಿಕೆಯನ್ನ ಮಾಡೋದ್ರಿಂದ ಫಲವತ್ತಾದ ಮೇಲ್ಮಣ್ಣು ಹಾಳಾಗ್ತದೆ, ವಾಯು ಮಾಲಿನ್ಯ ಆಗ್ತದೆ, ಬಹಳಷ್ಟು ಪ್ರಮಾಣದ ತ್ಯಾಜ್ಯಗಳು, ವೇಸ್ಟೇಜ್ಗಳು ಸಹಿತ ಪ್ರೊಡ್ಯೂಸ್ ಆಗ್ತವೆ. 17. ಜನರ ಭಾಗವಹಿಸುವಿಕೆಯಿಂದ ಅರಣ್ಯ ನಿರ್ವಹಣೆಗೆ ಒಂದು ಉದಾಹರಣೆ. ಪಶ್ಚಿಮ ಬಂಗಾಳದ ಸಾಲ್ ಅರಣ್ಯ ಪ್ರದೇಶ, ದಿ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್, ಜೋಧ್ಪುರದ ಖೇಜ್ರಿ ಅರಣ್ಯ ಪ್ರದೇಶ, ಹಿಮಾಲಯದ ಘರ್ವಾಲ್ನ ಅರಣ್ಯ. ನೋಡಿ, ಪಶ್ಚಿಮ ಬಂಗಾಳದ ಸಾಲ್ ಅರಣ್ಯ ಪ್ರದೇಶ ಇದೆಲ್ಲ, ಇದು ಜನರ ಭಾಗವಹಿಸುವಿಕೆಯಿಂದ ಅರಣ್ಯ ನಿರ್ವಹಣೆ ಆಗ್ತಾ ಇದೆ. ಇದು ಅದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ 19. ಹೆಚ್ಚು ನೀರನ್ನು ಉಪಯೋಗಿಸ್ತಕ್ಕಂಥ ಸಸ್ಯಗಳು ಯಾವುವು? ರಾಗಿ ಮತ್ತು ಮೆಣಸು, ಆಲೂಗಡ್ಡೆ ಮತ್ತು ಈರುಳ್ಳಿ, ಕಬ್ಬು ಮತ್ತು ಭತ್ತ, ತೆಂಗು ಮತ್ತು ಕಾಫಿ. ಹೆಚ್ಚಾಗಿ ನೀರನ್ನು ಉಪಯೋಗಿಸ್ತಕ್ಕಂಥ ಸಸ್ಯಗಳೇ ಕಬ್ಬು ಮತ್ತು ಭತ್ತ. ಪ್ರಶ್ನೆ 19. ಅಮೃತಾದೇಯಿ ಭೀಷ್ಣೋಯಿ ತನ್ನ ಜೀವನವನ್ನ ಈ ಮರಗಳಿಗಾಗಿ ತ್ಯಾಗವನ್ನ ಮಾಡಿದಳು. ತಾಳೆ ಗಿಡ, ಸಾಗುವಾನಿ ಮರ, ಖೇಜ್ರಿ ಮರ, ಸಾಲ್ ಮರ. ಸರಿಯಾದ ಉತ್ತರ ಖೇಜ್ರಿ ಮರಕ್ಕಾಗಿ ಅಮೃತಾದೇಯಿ ಭೀಷ್ಣೋಯಿ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಜೀವನವನ್ನೇ ತ್ಯಾಗ ಮಾಡ್ತಾಳೆ. 20. ಅಮೃತಾದೇವಿ ಭೀಷ್ಣೋಯಿ ಈ ಪ್ರಶಸ್ತಿಯನ್ನ ಇದಕ್ಕಾಗಿ ನೀಡಿದ್ದಾರೆ. ಯಾವುದಕ್ಕಾಗಿ ಅಮೃತಾದೇವಿ ಭೀಷ್ಣೋಯಿ ಪ್ರಶಸ್ತಿಯನ್ನ ಕೊಡ್ತಾರೆ? ಕ್ರೀಡೆಯಲ್ಲಿ ಉತ್ತಮ ಸಾಧನೆಗಾಗಿ, ರೈತರ ಹಿತ ಸಂರಕ್ಷಣೆ ಮಾಡೋ ಸಲುವಾಗಿ, ವನ್ಯಜೀವಿ ಸಂರಕ್ಷಣೆ ಮಾಡೋ ಸಲುವಾಗಿ ಯಾವುದು ಅಲ್ಲ. ಅಮೃತಾದೇವಿ ಭೀಷ್ಣೋಯಿ ಅಂತಕ್ಕಂಥ ಏನೊಂದು ಪ್ರಶಸ್ತಿ ಕೊಡ್ತಾರಲ್ಲ, ಅದು ವನ್ಯಜೀವಿ ಸಂರಕ್ಷಣೆಗಾಗಿ ಕೊಡ್ತಾರೆ. ಪ್ರಶ್ನೆ 21ಕ್ಕೆ ಹೋಗೋಣ. 21 ಹೀಗಿದೆ. GAP ಎಂದರೆ ಏನು? ಗವರ್ಮೆಂಟ್ ಏಜೆನ್ಸಿ ಫಾರ್ ಅನಿಮಲ್ ಪ್ರೊಟೆಕ್ಷನ್, ಗವರ್ಮೆಂಟ್ ಏಜೆನ್ಸಿ ಫಾರ್ ಪಾಪ್ಯುಲೇಷನ್, ಗ್ರಾಸ್ ಎಸಿಮಿಲೇಷನ್ ಬೈ ಫೋಟೋಸಿಂಥೆಸಿಸ್, ಗಂಗಾ ಆಕ್ಷನ್ ಪ್ಲಾನ್. 21ರ ಸರಿ ಉತ್ತರ ಇತ್ತು ಗಂಗಾ ಆಕ್ಷನ್ ಪ್ಲಾನ್ ಅಂತಕ್ಕಂಥದ್ದು GAPಯ ಒಂದು ವಿಸ್ತೃತ ರೂಪ ಆಗಿದೆ. 22. ಅರಣ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದೂ ಸರಿಯಿಲ್ಲ? ರಾಳ ಮತ್ತು ಔಷಧಿ ನೀಡ್ತವೆ, ಮಣ್ಣಿನ ಸವೆತಕ್ಕೆ ಕಾರಣ, ಕಾಗದ ತಯಾರಿಕೆಗೆ ಕಚ್ಚಾ ವಸ್ತು, ಪ್ರವಾಹದ ತೀವ್ರತೆಯನ್ನು ತಡೆಯೊಡ್ಡುತ್ತವೆ. 22ರಲ್ಲಿ ಸರಿಯಾದ ಉತ್ತರ ಇತ್ತು ಮಣ್ಣಿನ ಸವೆತಕ್ಕೆ ಕಾರಣ. ಇದು ಅರಣ್ಯಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ ಅಲ್ಲ. 23. ಹಿಮಾಚಲ ಪ್ರದೇಶದ ಪುರಾತನ ನೀರು ಕೊಯ್ಲು ವಿಧಾನ ಯಾವುದು? ಏರಿಗಳು, ಕುಲ್ಸ್ಗಳು, ಬುಂದೀಸ್ಗಳು, ಕೊಳಗಳು. ಸರಿಯಾದ ಉತ್ತರ ಕುಲ್ಸ್ಗಳು. ಪ್ರಶ್ನೆ 24. ಅರಣ್ಯಗಳನ್ನ ನಾವು ನಾಶ ಮಾಡಿದರೆ ಇದನ್ನು ನಾಶ ಮಾಡಿದಂತೆ. ವನ್ಯಜೀವಿಗಳ ಆಹಾರ ಮತ್ತು ವಸತಿ ಪ್ರದೇಶ, ವನ್ಯ ಸಂಪತ್ತು, ವನ್ಯ ಪ್ರಾಣಿಗಳ ಸಂಖ್ಯೆ, ಜೀವ ವೈವಿಧ್ಯತೆ. ಅರಣ್ಯಗಳನ್ನ ನಾವುಗಳು ನಾಶ ಮಾಡಿದ್ದೇ ಆದ್ರೆ ಜೀವ ವೈವಿಧ್ಯತೆಯನ್ನ ನಾಶ ಮಾಡಿದ ಹಾಗೆ. 25. ಕೆಳಗಿನವುಗಳಲ್ಲಿ ನೈಸರ್ಗಿಕ ಸಂಪತ್ತು ಅಲ್ಲದಿರುವುದನ್ನು ಗುರುತಿಸಿ. ಮಣ್ಣು, ವಿದ್ಯುತ್ ಶಕ್ತಿ, ನೀರು, ಗಾಳಿ. ಸರಿಯಾದ ಉತ್ತರ ಇದೆ ವಿದ್ಯುತ್ ಶಕ್ತಿ. 26. ಇದನ್ನು ಮಾಡುವುದರಿಂದ ಅಂತರ್ಜಲ ಮಟ್ಟ ಕುಸಿಯಲು ಸಾಧ್ಯವಿಲ್ಲ. ಅರಣ್ಯೀಕರಣ, ಅರಣ್ಯನಾಶ, ಉಷ್ಣ ವಿದ್ಯುತ್ ಸ್ಥಾವರ, ಹೆಚ್ಚು ನೀರು ಬಳಸುವ ಸಸ್ಯ ಬೆಳೆಸುವುದರಿಂದ. 26. ಅರಣ್ಯೀಕರಣದಿಂದ ನಾವು ಅಂತರ್ಜಲ ಮಟ್ಟವನ್ನು ಏನ್ ಮಾಡಬಹುದು? ಕುಸಿಲಿಕ್ಕೆ ಸಾಧ್ಯ ಇಲ್ಲ, ಹೆಚ್ಚು ಮಾಡಬಹುದು.
27 ಇತ್ತೀಚೆಗೆ ನಿಧನರಾದ ಚಿಪ್ಕೋ ಆಂದೋಲನದ ನೇತಾರ ಯಾರು? ಅಮೃತಾದೇವಿ ಬಿಷ್ಣೋಯಿ, ಸುಂದರ್ಲಾಲ್ ಬಹುಗುಣ, ಮೇಧಾ ಪಾಟ್ಕರ್, ಎ.ಕೆ. ಬ್ಯಾನರ್ಜಿ. ಸರಿಯಾದ ಉತ್ತರ ಇತ್ತು ಇತ್ತೀಚೆಗೆ ಸುಂದರ್ಲಾಲ್ ಬಹುಗುಣ ಅವರು ನಿಧನರಾದರು. ಅವರು ಚಿಪ್ಕೋ ಆಂದೋಲನದ ರೂವಾರಿಗಳು. 28 ಈ ನದಿಗೆ ಸರ್ದಾರ್ ಸರೋವರ ಡ್ಯಾಂ ಕಟ್ಟಲಾಗಿದೆ. ಗಂಗಾ, ಕಾವೇರಿ, ತುಂಗಾ, ನರ್ಮದಾ. ಸರಿಯಾದ ಉತ್ತರ ಇತ್ತು ನರ್ಮದಾ ನದಿಗೆ ಅಣೆಕಟ್ಟನ್ನು ಕಟ್ಟಲಾಗಿದೆ, ಸರ್ದಾರ್ ಸರೋವರ ಡ್ಯಾಂ. 29 ಹಿಮಾಲಯದ ಘರ್ವಾಲ್ನ ರೇನಿ ಎಂಬ ಕುಗ್ರಾಮದಲ್ಲಿ ಹುಟ್ಟಿಕೊಂಡ ಅರಣ್ಯ ಸಂರಕ್ಷಣಾ ಚಳವಳಿ ಯಾವುದು? ಬೇಡ್ತಿ ಆಂದೋಲನ, ಚಿಪ್ಕೋ ಆಂದೋಲನ, ನರ್ಮದಾ ಬಚಾವೋ ಆಂದೋಲನ, ಪಶ್ಚಿಮ ಘಟ್ಟ ಉಳಿಸಿ ಆಂದೋಲನ. 29 ಚಿಪ್ಕೋ ಆಂದೋಲನ. 30 ಮರಗಳನ್ನ ವೈಜ್ಞಾನಿಕ ಬೆಳೆಸಿ ಆರೈಕೆ ಮಾಡೋದಕ್ಕೆ ಏನಂತ ಕರೀತಾರೆ? ಸಿರಿಕಲ್ಚರ್, ಸಿಲ್ವಿಕಲ್ಚರ್, ಎಪಿಕಲ್ಚರ್, ಅಗ್ರಿಕಲ್ಚರ್. ಸರಿಯಾದ ಉತ್ತರ ಇತ್ತು ಸಿಲ್ವಿಕಲ್ಚರ್ ಅಂತ ಕರೀತಾರೆ. ಇವುಗಳಲ್ಲಿ ಯಾವುದರಿಂದ ವಿದ್ಯುತ್ ಶಕ್ತಿ ಉತ್ಪಾದಿಸಬಹುದು? ಆಣೆಕಟ್ಟುಗಳು, ನದಿಗಳು, ಸರೋವರಗಳು, ಮರುಭೂಮಿಗಳು. ಆಣೆಕಟ್ಟುಗಳಿಂದ ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆಯನ್ನ ಮಾಡಬಹುದು. ತೆಂಡು ಎಲೆಗಳನ್ನ ಯಾವುದಕ್ಕಾಗಿ ಬಳಸ್ತಾರೆ? ತೆಂಡು ಎಲೆಗಳು ಗೊಬ್ಬರಕ್ಕಾಗಿ, ಬೀಡಿ ತಯಾರಿಕೆಗಾಗಿ, ಲಘು ಪಾನೀಯ ತಯಾರಿಕೆಗಾಗಿ, ಅಗರಬತ್ತಿ ತಯಾರಿಕೆಗಾಗಿ. 32 ಬೀಡಿ ತಯಾರಿಕೆಗಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ತೆಂಡು ಎಲೆಗಳನ್ನ ಬಳಸ್ತಾರೆ. ಪ್ರಶ್ನೆ 33 ಜೀವ ವೈವಿಧ್ಯತೆ ನಾಶವಾದರೆ ಇದು ನಾಶವಾದಂತೆ? ಸಾಮಾಜಿಕ ಸ್ಥಿರತೆ, ಜೈವಿಕ ಪರಿಸರ ಸ್ಥಿರತೆ, ಆರ್ಥಿಕ ಸ್ಥಿರತೆ, ಭೌಗೋಳಿಕ ಸ್ಥಿರತೆ. ಜೈವಿಕ ಸ್ಥಿರತೆನೇ ಹಾಳಾಗತ್ತೆ ಜೀವ ವೈವಿಧ್ಯತೆ ನಾಶ ಆದ್ರೆ. ಕೆಳಗಿನವುಗಳಲ್ಲಿ ಮುಗಿದು ಹೋಗದ ಅಥವಾ ನಶಿಸಿ ಹೋಗದ ನೈಸರ್ಗಿಕ ಸಂಪನ್ಮೂಲ ಕೇಳಿದ್ದಾರೆ. ನೀರು, ಕಲ್ಲಿದ್ದಲು, ಅರಣ್ಯ, ಖನಿಜಗಳು. 34 ನೀರು ಅಂತಕ್ಕಂಥದ್ದು ಸರಿ ಉತ್ತರ. 35 ಕೆಳಗಿನ ಯಾವ 3 ಆರ್ಗಳು ನೈಸರ್ಗಿಕ ಸಂಪನ್ಮೂಲಗಳನ್ನ ದೀರ್ಘಾವಧಿ ಕಾಲ ಸಂರಕ್ಷಿಸಬಲ್ಲದು? 3 ಆರ್ಗಳು ಅದು ದೀರ್ಘಾವಧಿ ಕಾಲ ಏನಾಗ್ತಿರ್ತದಪ್ಪ ಅಂದ್ರೆ ಸಂರಕ್ಷಣೆಯನ್ನ ಮಾಡ್ತದೆ. ಅದಕ್ಕೆ ಸರಿ ಉತ್ತರ ಇದೆ ಮಿತ ಬಳಕೆ, ಮರುಬಳಕೆ, ಮರುಚಕ್ರೀಕರಣ. ನೆನಪಿಟ್ಕೊಡ್ರಿ, ಮಿತ ಬಳಕೆ, ಮರುಬಳಕೆ, ಮರುಚಕ್ರೀಕರಣ. ಈ 3 ಆರ್ಗಳು ನೈಸರ್ಗಿಕ ಸಂಪನ್ಮೂಲಗಳನ್ನ ದೀರ್ಘಾವಧಿ ಕಾಲ ಸಂರಕ್ಷಣೆಯನ್ನ ಮಾಡ್ತವೆ. 36 ಈ ಕೆಲಸ ಮಾಡೋದ್ರಿಂದ ಮಾತ್ರ ಪರಿಸರದ ಗುಣಮಟ್ಟ ಕಾಪಾಡಬಹುದು. ನಗರೀಕರಣದಿಂದ, ಸಂಪನ್ಮೂಲಗಳ ಅತಿಯಾದ ಬಳಕೆಯಿಂದ, ಅರಣ್ಯ ಬರಿದು ಮಾಡೋದ್ರಿಂದ, ಸಂಪನ್ಮೂಲದ ಸಂರಕ್ಷಣೆಯಿಂದ. ಸಂಪನ್ಮೂಲ ಸಂರಕ್ಷಣೆ ಮಾಡೋದ್ರಿಂದ ಮಾತ್ರ ಪರಿಸರದ ಗುಣಮಟ್ಟವನ್ನು ಕಾಪಾಡ್ತೀವಿ. ವಿದ್ಯಾರ್ಥಿಗಳೇ, ಈ ಒಂದು ಪಾಠದ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ಹಾಗೂ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಪಾಠದ ಕಡೆಯ ಪ್ರಶ್ನೆ, ಒಂದು ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಜೀವಿ ಪ್ರಭೇದಗಳ ಸಂಖ್ಯೆ ಮಾಪನವನ್ನ ಏನಂತ ಕರೀತಾರೆ? ಜೀವಿ ಸಂಖ್ಯೆ, ಜೀವಿ ಸಾಂದ್ರತೆ, ಜೀವಿ ವೈವಿಧ್ಯತೆ. ಮೇಲಿನ ಯಾವುದು ಅಲ್ಲ. ಸರಿ ಉತ್ತರ ಜೀವಿ ವೈವಿಧ್ಯತೆ ಅಂತ ಕರೀತಾರೆ. ಇಲ್ಲಿಯವರೆಗೆ ಒಟ್ಟು 37 ಪ್ರಶ್ನೆಗಳನ್ನ ನೋಡಿದಿರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ.